ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಂಡ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಂಡ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವ್ಲಾಗ್ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಫುಲ್ ಡೇ ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ಏನೇನು ಮಾಡಿದ್ದೀನಿ ಅನ್ನೋದು ಮುಖಾಂತರ, ಈ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ತಂದಿದ್ದೀನಿ ಕಂಡ್ರಿ. ಭಾನುವಾರ ಅಂದರೆ ಗೊತ್ತಲ್ಲ, ಸಂಡೇ ಸ್ಪೆಷಲ್ ಏನಾದರೂ ಮನೇಲಿ ಇರ್ತೀವಿ, ಬಿಸಿ ಬಿಸಿ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಂತಲೇ ಚಿಕನ್ನು ಫಿಶ್ಶು ಎರಡು ತರಿಸ್ಕೊಂಡಿದ್ದೆ ಕಂಡ್ರಿ. ಎದ್ದಿದ್ದೇನೋ ನಾನು 7:30ಗೆ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರೆಲ್ಲ ಇದ್ದಿದ್ದು 8:30 ಆಗಿತ್ತು. ನಾನು ಅಡುಗೆ ಮಾಡೋಷ್ಟೊತ್ತಿಗೆ 12:30 1 ಗಂಟೆಯಲ್ಲೇ ಕಂಡ್ರಿ ಊಟ ಮಾಡಿದ್ದಂತೂ. ಬೆಳಗ್ಗೆ ಅವ್ರು ಎದ್ದು ಫ್ರೆಶ್ ಅಪ್ ಆಗಿ ಚಿಕನ್ನು ಮತ್ತು ಫಿಶ್ ತಿನ್ನಬೇಕಂತ ಆಸೆ ಆಗ್ತಾಯಿತ್ತು. ಫಿಶ್ ತಗೊಬಂದರು ಕಂಡ್ರಿ. ಫಿಶ್ಶು ಚಿಕನ್ನು ಎರಡು ಒಂದೊಂದು ಕೆ ಜಿ ತಗೊಬಂದರು. ನಾನು ಮುದ್ದೆಗೆ ಇಟ್ಬಿಟ್ಟೆ. ಫಸ್ಟು ಅನ್ನ ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ಟೆ. ಇನ್ನು ಸಾಂಬಾರು ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಚಿಕನ್ ಎಲ್ಲ ನೀಟಾಗಿ ತೊಳ್ಕೊಬಿಡ್ತಾಯಿದ್ದೀನಿ. ಅದು ಪೀಸ್ಗಳು ಸ್ವಲ್ಪ ದೊಡ್ಡ ಕಟ್ ಮಾಡಿದ್ರು, ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ನಾನು ಮಾಮೂಲಿ ಯಾವ ಥರ ಡೈಲಿ ರೊಟೀನ್ ಆಗಿದ್ಕೊಂಡು ಚಿಕನ್ ಮಾಡೋದು ಸಾಂಬಾರು ಥರ ಮಾಡಿಬಿಡ್ತೀನಿ. ಇನ್ನು ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ, ನನಗೆ ಅವೆಲ್ಲ ಬರೋಲ್ಲ. ಚಿಕನ್ ಫ್ರೈ, ಕಬಾಬು 2 ಥರ 3 ಥರ ಫ್ರೈಗಳು ಮಾಡ್ಕೊತೀನಿ. ಸಾಂಬಾರು ಮಾತ್ರ ಯಾವಾಗಲೂ ಮಾಡ್ಕೊತೀನಿ ಕಂಡ್ರಿ. ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಬಿಕ್ಕಿ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಚಿಕನ್ ಸಾರು ಹೇಳ್ಬೇಕಂದ್ರೆ ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರ್ ಕಾಂಬಿನೇಷನ್ನು. ಇನ್ನು ಮುದ್ದೆ ಎಲ್ಲ ಒಂದು ಕಡೆ ಮುದ್ದೆಗೆ, ಇನ್ನೊಂದು ಕಡೆ ಚಿಕನ್ ಸಾಂಬಾರಿಗೆಲ್ಲ ಗ್ರೇವಿ ಎಲ್ಲ ಹಾಕ್ಬಿಟ್ಟು ಅದು ಜಾರೆಲ್ಲ ತೊಳೆದಾಕ್ತಾಯಿದ್ದೀನಿ. ಎಲ್ಲ ಆಗೋಷ್ಟೊತ್ತಿಗೆ 1 ಗಂಟೆ ಆಯಿತು. ಊಟ ಮಾಡೋಷ್ಟು ಎದ್ದಿದ್ದೇ ಲೇಟು. ಇನ್ನು ಕೆಲಸಗಳು ಎಲ್ಲ ಬೇಗ ಆಗೋದು. ಇನ್ನು ಅವ್ರು ತಂದಿದ್ದು ಲೇಟ್ ಆಗೋಯಿತು. ಇನ್ನು ಸಾಂಬಾರಿಗೆಲ್ಲ ಇಕ್ಬಿಟ್ಟಿದ್ದೀನಿ. ಇನ್ನು ನನ್ನ ಮಗಳಿಗೆ ಹಾಲು ಕಾಯಿಸ್ಬಿಟ್ಟು ಅವಳು ಕೊಟ್ಟೆ. ನಮ್ಮಪ್ಪ ಬಂದಿದ್ದರು ಊರಿಂದ, ಅವರು ಇದ್ದರು ಭಾನುವಾರ ಎಲ್ಲ ನಮ್ಮ ಜೊತೆನೇ. ಇನ್ನು ಮುದ್ದೆ ರೆಡಿ ಆಯಿತು. ಮುದ್ದೆ ಒಂದು ಸರಿ ತಿರುವಿಕ್ಬಿಟ್ಟು ಹಬೆಗೆ ಇಕ್ಕಿದ್ದೀನಿ. ಇನ್ನೂ ಚೆನ್ನಾಗಿ ಇದು ಮಾಡಲಿ, ಇಲ್ಲಾಂದರೆ ಮುದ್ದೆ ಪರ್ಫೆಕ್ಟಾಗಿ ಆಗೋಲ್ಲ. ಇನ್ನು ಫಿಶ್ಶು ತಂದಿದ್ರಲ್ಲ, ಈ ಫಿಶ್ ತಂದಿದ್ರಲ್ಲ, ಅದು ಇನ್ನೂ ಒಂದು ತಟ್ಟೆಗೆ ತಗೊತಾ ಇದ್ದೀನಿ. ತೊಳ್ಕೊಬೇಕು. ತೊಳ್ಕೊಳಕ್ಕೆ ಒಂದು ಸೈಡ್ ಕವರ್ಗಳೆಲ್ಲ ಬಿಸಾಕ್ಬಿಡೋಣ, ಏನೆಲ್ಲ ಮೆಸ್ಸಿ ಥರ ಇದೆ ಅಂತ ಹೇಳ್ಬಿಟ್ಟು ಅದೆಲ್ಲ ಒಂದು ತಟ್ಟೆಗೆ ತೆಗ್ದಿಕ್ಕಿದ್ದೀನಿ. ತೊಳಿಬೇಕು. ಮುದ್ದೆಗಳೆಲ್ಲ ರೆಡಿ ಆಯಿತು. ಏನು ಇಷ್ಟೊಂದು ಮುದ್ದೆ ಅನ್ಕೋಬೇಡ್ರಿ. ನನಗೂ ನಮ್ಮ ಅಪ್ಪಗೂ, ನಮ್ಮ ಯಜಮಾನ್ಗೂ, ನಮ್ಮ ಅಜ್ಜಿಗೂ, ನನ್ನ ಮಗಳಿಗೆ ಎಲ್ಲರಿಗೂ ಬೇಕಾಗುತ್ತಲ್ಲ ಕಣ್ರಿ, ಅದಕ್ಕೆ. ಇನ್ನೇನಿಲ್ಲ. ಇನ್ನು ಒಂದು ಕಡೆ ಸಾಂಬಾರು ರೆಡಿ ಆಯಿತು. ಯಾಕೋ ನಮ್ಮ ಕುಕ್ಕರೇ ಸರಿ ಇಲ್ಲ ಕಣ್ರಿ. ಏನೇ ಉಕ್ಕು ಹೋಗುತ್ತೆ ಈ ಸರಿ. ಇದಾಗ್ಬಿಟ್ಟು ಹೊಸದೊಂದು ಕುಕ್ಕರ್ ತೊಗೋಬೇಕು. ಎಷ್ಟೇ ಮಸಾಲೆ ನಾವು ಒಂದು ಕುಕ್ಕರ್ಗೆ ಹಾಕಿದ್ಮೇಲೆ ಮಸಾಲೆ ಎಲ್ಲ ಉಕ್ಕೋಗ್ಬಿಟ್ರೆ ಇದರಲ್ಲಿ ಸಾರಾಂಶ ಎಲ್ಲಿರುತ್ತೆ ಹೇಳ್ರಿ. ಅದಕ್ಕೆ ನಮ್ಮ ಮೆಜರ್ಮೆಂಟ್ರಿಗೆ ಹೇಳಿದ್ದೀನಿ, ಇದಾಗ್ಬಿಟ್ಟು ಹೊಸ ಒಂದು ಕುಕ್ಕರ್ ತಕ್ಕೊಡಪ್ಪ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಇದೇ ಕಣ್ರಿ ಫಸ್ಟ್ ಟೈಮು ಮುದ್ದೆ ತಟ್ಟೆಗೆ ಬಡ್ಸ್ಕೊಂಡು ತಿಂತಾ ಇರೋದು. ಅದೊಂದು ಖುಷಿ ಆಗೋಯ್ತು ನಮಗೆ. ಭಾನುವಾರ ಅಂತೂ ಯಾವಾಗಲೂ ನಾವೇ ತಿನ್ನಿಸ್ಬೇಕಾಗಿತ್ತು. ನಾನೇ ತಿಂತೀನಮ್ಮ, ಹಾಕ್ಕೊಡು ಅಂತ ಹೇಳಿದ್ಲು. ಸಾಂಬಾರು ಸೂಪರ್ ಆಗಿತ್ತಂತೆ. ಅಮ್ಮ ಸಾಂಬಾರು ಸೂಪರ್ ಅಂತ ಹೇಳ್ತಾ ಇದ್ಲು ಅವಳು. ಹೆಂಗೆ ಹೇಳ್ತಾಯಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಮನಸ್ಸಲ್ಲಿ. ಇನ್ನು ಫಿಶ್ ಎಲ್ಲ ತೊಳ್ಕೊಂಡು ಮಸಾಲೆ ಏನೇನು ಇದೆಯೋ ಅದೆಲ್ಲ ಇದು ಮಾಡಿಬಿಟ್ಟು ನೆನೆಸಿಕ್ತಾಯಿದ್ದೀನಿ ಕಂಡ್ರಿ. ಇದೊಂದು ವ್ಲಾಗ್ ಮಾಡ್ತಾಯಿದ್ದೀನಿ, ಯಾವ ಥರ ಫಿಶ್ ಫ್ರೈ ಮಾಡಿದ್ದೀನಿ ಅಂತ ನೋಡಿ ಸಪೋರ್ಟ್ ಮಾಡಿ. ಅದೆಲ್ಲ ನೆನೆಸಿಕ್ಬಿಟ್ಟು ಇನ್ನು ಬಟ್ಟೆ ಶನಿವಾರ ವಾಶ್ ಮಾಡಿದ್ದಿದ್ದು ಎಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಭಾನುವಾರ ಮಧ್ಯಾಹ್ನ ತಗೊಬಂದು ಅವೆಲ್ಲ ಮಡಚಿ ಇಕ್ಬಿಟ್ಟು. ನಮ್ಮ ಮನೇಲಿ ಬಟ್ಟೆಗಳಂತೂ ರಾಶಿ ಬೀಳುತ್ತೆ ಕಂಡ್ರಿ. ಇನ್ನೇನು ಮಾಡೋದು, ಕೆಲ್ಸಕ್ಕೆ ಹೋಗ್ತೀವಿ, ಏನು ಬಟ್ಟೆಗಳು ಬೀಳ್ತಿದ್ರೆ ಇನ್ನೇನಿರುತ್ತೆ. ಅದೆಲ್ಲ ವಾಶ್ ಮಾಡಿ ಎತ್ತಿಕ್ಬಿಟ್ಟು ಮಡಚಿಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟೆ. ನಾವು ಹೊತ್ತು ಕೆಲಸ ನನಗೆ ನಿಜ ಕಂಡ್ರಿ. ಬೆಳಗ್ಗೆಯಿಂದ ಮಲ್ಕೊಳ್ಳೋ ತನಕನೂ ಕೆಲಸನೇ ಕಣ್ರಿ. ಭಾನುವಾರ ರೆಸ್ಟ್ ಅನ್ನೋದೇ ಇಲ್ಲ. ತಲೆ ಬಾಚ್ಕೊಳಕ್ಕೆ ಸಹ ಟೈಮ್ ಇಲ್ಲ ನನಗೆ, ನಿಜ ಹೇಳ್ಬೇಕಾದ್ರೆ. ಕೆಲಸ ಏನಂದರೆ ಅಕ್ಕಿ ಮಾಡ್ಕೊಬಿಟ್ರೆ ನನಗೆ ಒಂದು ರಿಲೀಫು. ಅಕ್ಕಿ ಒಂದು ರಾಗಿ ಮಾಡ್ಕೊಬಿಟ್ರೆ ಒಂದು ಸ್ವಲ್ಪ ಭಾನುವಾರದ್ರು ಒಂದು ದಿವಸ ಕೆಲಸ ಇದ್ರೂ ಇನ್ನು 3-4 ವಾರ ಆರಾಮಾಗಿರ್ಬೋದಲ್ವಾ. ಇನ್ನು ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ರಾಗಿನೂ ಅಷ್ಟೇ ಕಂಡ್ರಿ. ರಾಗಿ ತಮಾಮು ಇಲ್ಲವೇ ಇಲ್ಲ. ರಾಗಿ ಒಂದು 5 ಕೆ ಜಿ ಇನ್ನೂ ತಗೋಬೇಕು. ಅದು ಇದು 2 ಮಿಕ್ಸ್ ಮಾಡಿಬಿಟ್ಟು ರಾಗಿ ಹಾಕ್ಸ್ಕೊಬೇಕು ಕಂಡ್ರಿ. ರಾಗಿ ಹಿಟ್ಟು ಈ ಸರಿ ಯಾವತ್ತೂ ನಾನು ಅಂಗಡಿಯಿಂದ ತರಿಸಿಲ್ಲ. ಈ ಸರಿ ರಾಗಿ ಹಿಟ್ಟಿಲ್ಲ. ನಮ್ಮ ಯಜಮಾನ್ರು ಬೆಳಗ್ಗೆ 1-2 ಪಾಕೆಟ್ ತಗೊಬಂದರು ಕಂಡ್ರಿ. ಅದು ಒದಗಿ ಬರಲ್ಲ. ಈ ಪಾಕೆಟು ಮುದ್ದೆ ಮಾಡೋದಕ್ಕೆಲ್ಲ ಒದಗಿ ಬರಲ್ಲ ಕಂಡ್ರಿ. ಇನ್ನೇನು ಮಾಡೋದು, ವಿಧಿ ಇಲ್ಲ. 2 ಪ್ಯಾಕೆಟ್ ತರಿಸ್ಕೊಂಡೆ. ನನ್ನ ಮಗಳು ರಾಗಿ ಮಾಡ್ತಾಯಿದ್ರೆ ನಾನು ಹೆಂಗೆ ಮಾಡಿದ್ರೆ ಹಂಗೆ ಮಾಡ್ತಾಯಿದ್ದಾಳೆ. ಅವಳು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಹೆಂಗೆ ಮಾಡ್ತಾಯಿದ್ದಾಳೆ ನೋಡಿ, ನಾನು ಹೆಂಗೆ ಮಾಡ್ತಾಯಿದ್ದೆ ಹಂಗೆ ಮಾಡ್ತಾಯಿದ್ದಾಳೆ ಅಂತ ನಂಗೆ ಖುಷಿ ಆಗೋಯಿತು ಅವಳು ಮಾಡೋದು ನೋಡಿಬಿಟ್ಟು. ನಾನು ರಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಅಕ್ಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಇನ್ನು ಫಿಶ್ ಎಲ್ಲ ನೆನೆಸಿಕ್ಕಿದ್ನೆಲ್ಲ ಮಸಾಲ ಎಲ್ಲ ಹಂಚ್ಬಿಟ್ಟು ಅದನ್ನು ಇನ್ನು ಫ್ರೈ ಮಾಡ್ಕೊಂಡು ತಿನ್ನೋಷ್ಟೊತ್ತಿಗೆ 5:30 ಆಯಿತು ಕಣ್ರಿ. ಬೆಳಗ್ಗೆಯಿಂದ ಸಂಜೆ ತನಕ ಭಾನುವಾರ ನಮಗೆಲ್ಲಿ ಫ್ರೀ. ಎಲ್ಲರಿಗೂ ರಜಾ ಇರುತ್ತೆ ಕಣ್ರಿ. ಹೆಂಗಸ್ರಿಗೆ ಮಾತ್ರ ಯಾವತ್ತೂ ರಜಾನೇ ಇರೋಲ್ಲ. ಮನೇಲಿದ್ದರೂ ಕೆಲಸ, ಈಚೆ ಹೋದ್ರೂ ಕೆಲಸ ಅಷ್ಟೇ. ಇನ್ನು ಅದೆಲ್ಲ ಬಿಸಿ ಫ್ರೈ ಮಾಡ್ಕೊಂಡ್ಬಿಟ್ಟು ಹಂಗೆ ತಿಂದುಬಿಟ್ವಿ. ಅದು ಬಿಸಿ ಇದ್ದಾಗ ತಿಂದ್ರೇ ಟೇಸ್ಟ್ ಚೆನ್ನಾಗಿರೋದು. ತಣ್ಣಕ್ಕಾದ್ಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ. ಬಿಸಿ ಮಾಡ್ಕೊಂಡು ಒಡ್ಸ್ಕೊಂಡು ತಿಂದುಬಿಟ್ವಿ ಕಣ್ರಿ.
5:30ಗೆ ನನ್ನ ಮಗಳು ತಿನ್ನಿ ಅಂದರೆ ಅವ್ರ ಅಪ್ಪ ಆದರೂ ಅವಳು ತಿನ್ನಲ್ಲ ಕಣ್ರಿ ಚಿಕನ್ನು, ಏನೂ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ, ಏನೂ ತಿನ್ನಲ್ಲ ನನ್ನ ಮಗಳು. ಅದೇನು ಕತೆನೋ ಇನ್ನು. ನಮ್ಮ ಯಜಮಾನ್ರೋಗಿ 5:45 ಹಂಗೆ ಹಾಲು ತಗೊಬಂದರು, ಕಾಫಿ ಮಾಡ್ಕೊಂಡು ನಾನು ನನ್ನ ಮಗಳು ನಮ್ಮಪ್ಪ ನಮ್ಮ ಯಜಮಾನ್ರೆಲ್ಲ ಕಾಫಿ ಕುಡಿದು ಅವಳಿಗೆ ಹಾಲು ಕೊಡ್ತೀನಿ. ಹಾಲು ನಮ್ಮಪ್ಪ ತಣ್ಣಗೆ ಮಾಡಿಕೊಡ್ತಿದ್ದಾರೆ ಕುಡಿಯಮ್ಮ ಅಂತೇಳ್ಬಿಟ್ಟು. ಏನೋ ತಾತ ಮೊಮ್ಮಗಳ ಪ್ರೀತಿ. ಅವಳು ಕುಡಿತಾ ಇದ್ಲು. ನಾವಂತೂ ನಿಜ ಕಣ್ರಿ, ಚಳಿ ಚಳಿ ಚಳಿ. ನಾನಂತೂ ಶೊಟ್ರೇ ಬಿಚ್ಚಲ್ಲ ಕಣ್ರಿ, ಅವಳು ಶೊಟ್ರೆ ಬಿಚ್ಚಲ್ಲ, ಬಿಚ್ಚಕ್ಕೆ ಬಿಡಲ್ಲ. ಅವಳಿಗೆ ಶೊಟ್ರ ಹಾಕ್ಕೊಳಕ್ಕೆ ಒಂಥರ. ಅವಳು ಪೋಲಿಯೋ ಹಾಕ್ಸ್ಕೊಬಂದ್ಲು. ಹೆಂಗಿತ್ತು ಪೋಲಿಯೋ? ಹಾಂ, ಸೂಪರ್ ಇತ್ತಾ? ಹೆಂಗೆ ಕುಡ್ದಾಕ್ಬಿಟ್ಟಾ? ಹೌದೇನು? ಸರಿ, ಬಾಯ್ ಮಾಡಿಬಿಟ್ಟು. ಪೋಲಿಯೋ ಹಾಕ್ಸ್ಕೊಬಂದಿದ್ದಾಳೆ. ಏನಮ್ಮ ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತಂತೆ ಪೋಲಿಯೋ. ವೀಡಿಯೋ ಮಾಡಿದ್ದಕ್ಕೆ ತೋರಿಸು ಅಂತ ಇದ್ಲು. ಇನ್ನು ಸಂಜೆ ಹಂಗೆ ನಮ್ಮ ಯಜಮಾನ್ರು ಬರ್ತಾ ಬೋಂಡ ತಗೊಬಂದರು, ಮತ್ತು ನಮ್ಮಪ್ಪ ಹೋಗ್ಬಿಟ್ಟು ಬೇರೆ ಕಡೆ ಬೋಂಡ ತಗೊಬಂದಿದ್ರು ಈವ್ನಿಂಗು. ಇನ್ನು ಎಲ್ಲ ಈ ಚಳಿಗೆ ಬಿಸಿ ಬಿಸಿ ಬೋಂಡಗಳು ತಿಂದ್ಕೊಂಡು ಭಾನುವಾರ ಎಲ್ಲ ಹಿಂಗೆ ಕಾಲಕ್ಷೇಪ ಮಾಡ್ಕೊಂಡ್ವಿ ಕಣ್ರಿ. ಏನು ಕಾಲಕ್ಷೇಪ, ಬರೀ ಕೆಲಸಗಳೇ. ನನ್ನ ಮಗಳು ಬಜ್ಜಿ ತಿನ್ನಿಸಿ, ನಂಗೆ ಬಜ್ಜಿ ಇಷ್ಟ ಅಂದರೆ ಖಾರ ಖಾರ ಅಂತ ಹೇಳ್ಕೊಂಡು ಅವಳೇ ಬಾಯಿಗೆ ಇಕ್ಕೊಂತಿಲ್ಲ. ತಿನ್ಸಮ್ಮ ಅಂತ ನಾನೇ ಫೋರ್ಸ್ ಮಾಡಿ ತಿನ್ಸ್ಕೊತೀನಿ. ಅವಳು ತಿನ್ನಲ್ಲ ಕಣ್ರಿ, ಮೇಲೆ ಒಟ್ಟು ಮಾತ್ರ ತಿಂತಾಳೆ, ಇನ್ನೆಲ್ಲ ಬಿಸಾಕ್ಬಿಡ್ತಾಳೆ. ವಿಡಿಯೋ ಮಾಡ್ಕೊತಾ ಇದ್ದರೆ ಹಂಗೆ ತಿಂತದಲ್ಲ, ಅಷ್ಟು ಖಾರ ಖಾರ ಅಂತ ಇದ್ದಾಳೆ ನೋಡಿರಿ. ಕೊಡಲ್ಲ ಅವಳಿಗೆ ಮೆಣಸಿನ್ಕಾಯಿ ಎಲ್ಲ, ಅವಳು ತಿನ್ನೋದು ಇಲ್ಲ. ಮೇಲೆ ಮಾತ್ರ ಕಡಲೆ ಹಿಟ್ಟು ಇರೋದನ್ನ ಮಾತ್ರ ತಿಂದ್ಬಿಡ್ತಾಳೆ, ಇನ್ನು ಒಳಗಡೆದೆಲ್ಲ ಹಂಗೆ ಬಿಸಾಕ್ಬಿಡ್ತಾಳೆ. ನನಗೆ ಬೋಂಡ ಬಜ್ಜಿ ಫೇವ್ರೇಟು ಕಣ್ರಿ, ನಿಜ. ಬೋಂಡ ಬಜ್ಜಿ, ಬಿಸಿ ಬಿಸಿ ಚಿರುಮುರಿ ಇಂಥವೆಲ್ಲ ತುಂಬಾ ಇಷ್ಟ ನನಗೆ ಬಾಯಲ್ಲಿ ನೀರುರುತ್ತೆ ನಿಜ ಈ ಬೋಂಡಗಳು ಸುದ್ದಿಗೆ ಬಂದರೆ. ಮತ್ತು ನಮ್ಮಪ್ಪ ಹೋಗ್ಬಿಟ್ಟು ಬೇರೆ ಕಡೆ ತಗೊಬಂದರು, ಅದು ಇದು ಎಲ್ಲ ಚೆನ್ನಾಗಿ ಮಜಾ ಓಡಾಯಿಸ್ತಿದ್ವಿ. ಭಾನುವಾರ ಇದೆ ಕಣ್ರಿ ವ್ಲಾಗ್. ಈ ವ್ಲಾಗ್ ಅಂತೂ ನಿಮ್ಗೆ ಖಂಡಿತ ಇಷ್ಟ. ಪ್ಲೀಸ್ ಕಣ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.